ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಬೆಲಿನೋ ಬಂದಿದೆ TN ಇಂದ ಗಾಡಿ. ಸೊ ಈ ಗಾಡಿ ನಮ್ಮ ಹತ್ರ ಕಸ್ಟಮರ್ ಸಾಟರ್ಡೇಗೆ ಬಂದು ಬಿಟ್ಟು ಹೋಗಿದ್ದಾರೆ. ಸೊ ಸಾಟರ್ಡೇ ಬಂದು ಬಿಟ್ಟು ಹೋಗಿದ್ರು ಅವ್ರ ಆಫೀಸ್ ಟೈಮ್ ಅಂತಾನೆ ಬಂದು ಬಿಟ್ಟು ಹೋಗಿದ್ದಾರೆ. ಸೊ ಒಂದೊಂದು ಗಾಡಿ ಒಂದೊಂದು ಇರ್ತದೆ, 1 ಡೇ ಕೆಲಸ ಇರ್ತದೆ, ಒಂದೊಂದು ಗಾಡಿದು 2 ಡೇಸ್ ಕೆಲಸ ಇರ್ತದೆ. ಸೊ ಆ ಲೆಕ್ಕನಲ್ಲಿ ಈ ಗಾಡಿಗೆ ಬಂದ್ಬಿಟ್ಟು ನಾವು ಒಂದು ಬಂದ್ಬಿಟ್ಟು ರಿಯರ್ ವೈಫರ್. ಸೊ ರಿಯರ್ ವೈಫರು ಬೇಜಾನು ಕಸ್ಟಮರ್ದು ಏನು ಕನ್ಫ್ಯೂಷನ್ ಇರ್ತದೆ ಅಂತ, ಗ್ಲಾಸ್ ಚೇಂಜ್ ಮಾಡಬೇಕು ಅಂತ ಕೇಳ್ತಾರೆ. ಸರ್ 100% ಗಾಡಿಗೆ ಬೆಲಿನೋ, ಗ್ಲಾನ್ಸಾ, ಟೊಯೋಟಾ ಟೈಸರ್, ಫ್ರೋನ್ಸ್ ಈ 4 ಗಾಡಿ 6 ಸೆಗ್ಮೆಂಟ್ ಗಾಡಿನಲ್ಲಿ ಕಂಪಲ್ಸರಿ ಗ್ಲಾಸ್ ಚೇಂಜ್ ಮಾಡಲೇಬೇಕು. ವಿಡಿಯೋನಲ್ಲಿನೇ ಹೇಳ್ತಾ ಇದ್ದೀನಿ, ತಿಳಿಸ್ಕೊಡಿ. 100% ಗ್ಲಾಸ್ ಚೇಂಜ್ ಮಾಡಲೇಬೇಕು. ಇವಾಗ ಈ ಹಳೆ ಗ್ಲಾಸು ಇದರಲ್ಲಿ ಸಿಂಬಲ್ ನೋಡ್ಬೋದು ನೀವು, ಅಸಾಯಿದು SIASI ಅಸಾಯಿ ಅಂತ ಇದೆ, ಸೇಮ್ ಸಿಂಬಲ್. ಇದರಲ್ಲಿ ನಿಮಗೆ ಒರಿಜಿನಲ್ ಅದರಲ್ಲಿ ಏನಿದೆ ಸಿಂಬಲ್ಲು ಸೇಮ್ ಇದರಲ್ಲಿನೂ ASI ಅಸಾಯಿ ಇದೆ. ಒಂದು ಇದು ಒರಿಜಿನಲ್ ಗ್ಲಾಸ್ ಇದೆ. ಸೊ ಇವಾಗ ಗ್ಲಾಸ್ ಕಸ್ಟಮರ್ಗೆ ಹೋಲ್ ಹಾಕ್ತೀರಾ ಅಂತ ಕೇಳ್ತೀರಾ. ಸರ್ ಹೋಲ್ಗೆ ಗ್ಲಾಸ್ ಎಲ್ಲ ಹಾಕ್ತೀರಾ? ಒರಿಜಿನಲ್ ಗ್ಲಾಸೇ ನಮ್ಮದು ಮಾರುತಿದು ಸಿಗ್ತಾ ಇದೆ. ಅದು ಗ್ಲಾಸ್ಗೆ ಹೋಗಿ ಹೋಲ್ ಆಗೋ ಟೈಮ್ನಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಏನು ಪ್ರಯೋಜನ ಇಲ್ಲ. ಸೊ ಕಂಪಲ್ಸರಿ ಗ್ಲಾಸ್ ಚೇಂಜ್ ಮಾಡಲೇಬೇಕು ರಿಯರ್ ವೈಫರ್. ಸೊ ಬ್ಲೇಡು, ವರಮು, ಗ್ಲಾಸು ಚೇಂಜ್ ಆಗುತ್ತೆ. ಸೊ ಇವನ್ ಕಸ್ಟಮರ್ಗೆ ಏನಿದೆ ಇವಾಗ ಅಂದರೆ ಕಪ್ಲರಾ, ಸಾಕೆಟಾ ಹೆಂಗೆ ಯೂಸ್ ಮಾಡ್ತೀರಾ ಅಂತ ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಕಪ್ಲರ್ ಒರಿಜಿನಲ್ ಹಾಕಿ, ಸೊ ಇನ್ನೊಂದು ಈ ಕಾಟನ್ ಟೇಪ್ ಇದೆಯಲ್ಲ ನಿಮಗೆ, ಈ ಕಾಟನ್ ಟೇಪ್ ಕಂಪ್ನಿಯಿಂದ ಹೆಂಗೆ ಬರ್ತದೆ ಸೇಮ್ ಅದೇ ಥರ ನಾವು ಕಾಟನ್ ಟೇಪ್ ಯೂಸ್ ಮಾಡಿನೇ ವೈರಿಂಗ್ ತೊಗೊಂಡು ಹೋಗೋದು. ಒಂದು ಹಿಂದ್ಗಡೆ ಕನೆಕ್ಷನ್ ಇದೆ. ಇವಾಗ ನೀರು ಬರೋ ಜಾಗ ಇಲ್ಲಿ ನೋಡಿ, ನೀರು ಬರೋ ಜಾಗ ಇಲ್ಲಿದೆ. ಸೊ ನೀರು ಕಂಪ್ನಿಯಿಂದ ಹೆಂಗೆ ಬರ್ತದೆ ಇಲ್ಲಿ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟೇಟ್ ಮಾಡ್ರೆ ನಿಮಗೆ ಇಲ್ಲಿ ಜಾಗ ಇದೆ ನೀರು ಮಾಡೋದು. ಸೊ ಕಂಪಲ್ಸರಿ ನೀವು ಗ್ಲಾಸ್ ಚೇಂಜ್ ಮಾಡಲೇಬೇಕು. ಇವನ್ನು ರಿಯರ್ ವೈಫರ್ಗೆ ಇದು ಒಂದು ಕೆಲಸ ಇದರಲ್ಲಿ ಇದೆ. ಸೊ ಇನ್ನೊಂದು ಕೆಲಸ ಏನಾಗಿದೆ ಅಂದರೆ ಇದರಲ್ಲಿ AC ವರ್ಕಿಂಗ್ ಏನು ಅಂದರೆ ನಿಮಗೆ ಕೆಲವು ಜನ ಏನು ಮಾಡಿರ್ತಾರೆ, ACಗೆ ಆಮ್ರೆಸ್ಟ್ ಒಂದು ಹಾಕ್ಕೊಂಡಿರ್ತಾರೆ. ಸೊ ಆಮ್ರೆಸ್ಟ್ ಹಾಕ್ಕೊಂಡಿದ್ರೆ ನೋಡಿ, ಇವಾಗ ಇವ್ರ ಕಸ್ಟಮರು ಆಮ್ರೆಸ್ಟ್ ಹಾಕ್ಕೊಂಡಿದ್ರು. ಈ ಆಮ್ರೆಸ್ಟ್ ಹೆಂಗಿದೆ ನೋಡಿ, ನಾವು ಹಾಕಿರೋದು ಆಮ್ರೆಸ್ಟ್ ಹೆಂಗಿದೆ ನೋಡಿ. ಈ ಆಮ್ರೆಸ್ಟ್ ನೋಡಿ ನಿಮಗೆ ಹೆಂಗೆ ತೋರಿಸ್ತದೆ ನೋಡಿ. ಇದು ಆಮ್ರೆಸ್ಟ್ ಹೆಂಗಿದೆ, ಇದು ಹಾಕಿರೋದು ನಾವು ಫಿಟ್ ಮಾಡಿರೋದು ಆಮ್ರೆಸ್ಟ್ ಹೆಂಗಿದೆ ನೋಡಿ. ಒಂದು AC ಕೆಲಸ ರಿಯರ್, ಒಂದು AC ಆಗಿದೆ. ಸೊ ರಿಯರ್ AC ಕೆಲಸ ಮಾಡೋದು ನಾವು ಒರಿಜಿನಲ್ಲೇ ರಿಯರ್ ACದು ಕೆಲಸ ನಾವು ಮಾಡೋದು, ಆಲ್ಟ್ರೇಷನ್ ಕೆಲಸ ನಾವು ಮಾಡಲ್ಲ. ಒಂದು ಸೊ ಪ್ರಾಪರಾಗಿ ಇದಕ್ಕೆ ಕಾಂಬಿನೇಷನ್ ಸ್ವಿಚ್ಚು ಸಿಂಗಲ್ ನಿಮಗೆ ಈ ಥರ ಬಂದಿರ್ತದೆ. ಈ ಸಿಂಗಲ್ ತೆಗಿಬಿಟ್ಟು ಫ್ರಂಟ್ ಆ್ಯಂಡ್ ರಿಯರ್ ಇದು ಐತಲ್ಲ, ಆನು ಇದು ನೀರು ಬರೋದು, ಇದು ಹಾಫ್ ತಿರ್ಗಾ ನೀರು ಬರೋದು. ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಥರ ಕಾಂಬಿನೇಷನ್ ಸ್ವಿಚ್ ಹಾಕಿನೇ ನಾವು ಮಾಡೋದು. ಇದರಲ್ಲಿ ಐಟಮ್ನಲ್ಲಿ ಪ್ಲಸ್ ಬಂದ್ಬಿಟ್ಟು ಒಡೋಟ್ನಲ್ಲಿ ಫಿಟ್ಟಿಂಗ್ನಲ್ಲಿ ನಮ್ಮ ಹತ್ರ ಕಾಂಪ್ರಮೈಸೇ ಇಲ್ಲ. ಏನು ಜೆನ್ಯೂನ್ ಪಾರ್ಟ್ಸ್ ಬರ್ತದೆ ಇನ್ನು ಮಾರುತಿ ನೆಕ್ಸಾ ಯಾವ್ದು ಪಾರ್ಟ್ ಇದೆ ಅದೇ ಪಾರ್ಟ್ಸ್ ನಾವು ಯೂಸ್ ಮಾಡೋದು. 100% ನೀರು ಬರೋದು, ಪೈಪ್ ಲೈನು, ಸಾಕೆಟು, ಕಪ್ಲರು, ವೈರಿಂಗು ಎಲ್ಲ ನಿಮಗೆ ಜೆನ್ಯೂನೇ ನಾವು ಯೂಸ್ ಮಾಡೋದು. ಇವನ್ ಇದು ನೋಡ್ಬೋದು ಆಟೋಮೆಟಿಕ್ ಗಾಡಿ. ಇನ್ನೊಂದು ನಮ್ಮ ಹತ್ರ ಇದಕ್ಕೆ ಕ್ರೂಸ್ ಕಂಟ್ರೋಲು ಅವೈಲಬಲ್ ಇದೆ, ಅದನ್ನು ನೀವು ವಿಡಿಯೋನಲ್ಲಿ ನೋಡ್ಬೋದು. ನಾವು ಬೇಜಾನ್ ಗಾಡಿಗೆ ಕ್ರೂಸ್ ಕಂಟ್ರೋಲ್ನು ಇನ್ಸ್ಟಾಲೇಷನ್ ಮಾಡಿದ್ದೀನಿ, ಅದು ಒಂದು ವಿಡಿಯೋ. ಸೊ ಕಸ್ಟಮರ್ ಇದು ಇನ್ನೊಂದು ಕೆಲಸಕ್ಕೆ ಏನು ಬಂದಿದ್ದಾರೆ ಅಂದರೆ ನಮ್ಮ ಹತ್ರ ಒಂದು ಚಿಕ್ಕದು ಡಿಕ್ಕಿಗೆ ಬೂಟ್ ಲೈಟು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಬೂಟ್ ಲೈಟ್ ಫಿಟ್ ಮಾಡ್ರೂ ಇದನ್ನು ನಿಮಗೆ ಕಂಪ್ನಿ ಥರ ಫಿಟ್ ಆಗಿರೋದು. ಇದು ಒರಿಜಿನಲ್ ನೋಡ್ಬೋದು ನೀವು, ಬೂಟ್ ಲೈಟು ಕಂಪ್ನಿ ಥರ ಆಗಿದೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಒಂದು ಸೀಟ್ ಇದು ಏನು ಮಾಡಿದ್ದೀನಿ ಅಂದರೆ ಒಂದು ಕಸ್ಟಮರ್ಗೆ ರಿಕ್ವೈರ್ಮೆಂಟು. ಈ ಸೀಟ್ ನೋಡ್ಬೋದು ನಿಮಗೆ ವಿಡಿಯೋನಲ್ಲಿನೇ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ಸೀಟು. ಏನಂದರೆ ಸೀಟು ಕಂಪ್ನಿಯಿಂದ ನಿಮಗೆ ಸೀಟ್ ಬರೋದು ಇದು ನಿಮಗೆ ಎಷ್ಟು ಬರ್ತದೆ ಅಂದರೆ 19 ಇಂಚು ಸೀಟ್ ಬರ್ತದೆ. ಇದು ಇದೆ ಇಲ್ಲಿಂದ ಇದೆ ಅಲ್ಲ, ಇಲ್ಲಿಂದ ಇಲ್ಲಿ ತನಕ ನಿಮಗೆ 19 ಇಂಚು ಸೀಟ್ ಇದೆ. ಸೊ 19 ಇದ್ರೂ 20ನೇ ಇಟ್ಕೊಳ್ಳೋಣ ನಾವು. ಸೊ 20 ಇದ್ದರೆ ನಾವು ಇದಕ್ಕೆ ಏನು ಮಾಡಿದ್ದೀನಿ 1 2 3 ಇಂಚು
ಕಸ್ಟಮರ್ ಪ್ರಿಫರ್ಗೆ ಅವ್ರಿಗೆ ಬೇಕು ಅಂತಲೇ 3 ಇಂಚು ಮುಂದೆ ನಾವು ಇದಕ್ಕೆ ಸೀಟು ಆಲ್ಟ್ರೇಷನ್ ಮಾಡಿದ್ದೀನಿ. 3 ಇಂಚು ನಾವು ಇದಕ್ಕೆ ಸೀಟು ಆಲ್ಟ್ರೇಷನ್ ಮಾಡಿದ್ದೀನಿ. ಸೊ 3 ಇಂಚ್ ಇದ್ದರೆ ಇದಕ್ಕೆ ಏನಿದೆ ಅಂದರೆ ನಿಮಗೆ ಇಲ್ಲಿಂದ ಇಲ್ಲಿ ತನಕ ಕಂಪ್ನಿ ಸೀಟ್ ಇಷ್ಟು ಬರ್ತದೆ. ಸೊ ಕಸ್ಟಮರ್ಗೆ ಏನಿದೆ ಅಂದರೆ ಕೂತ್ಕೊಡೋ ಟೈಮ್ನಲ್ಲಿ ಈ ಥೈ ಸಪೋರ್ಟ್ ಇದೆಯಲ್ಲ, ಇಲ್ಲಿ ಥೈ ಸಪೋರ್ಟ್ ಇದೆಯಲ್ಲ, ಇದು ಸ್ವಲ್ಪ ಮುಂದೆ ಬರಲಿ ಅಂತ 3 ಇಂಚ್ ಕಂಫರ್ಟಬಲ್ ಕೂತ್ಕೊಳ್ಬೇಕು ಅಂತ 3.5 ಇಂಚ್ 3 ಇಂಚ್ ನಿಮ್ಮ ಲೆಕ್ಕ. ಯಾಕೆಂದರೆ ಜಾಸ್ತಿ ಮಾಡ್ರೂ ಹೋಗೋಕ್ಕೆ ತೊಂದರೆ ಆಗುತ್ತೆ. ಇಷ್ಟಿರೋ ಸೀಟ್ 3 ಇಂಚ್ ಬಂದಿನ ಇದೇ ಜಾಸ್ತಿ ಇದೆ ನಮಗೆ. ಸೊ 3 ಇಂಚ್ 4 ಇಂಚ್ 1 ಇಂಚ್ 1/2 ಇಂಚು ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇದಕ್ಕೆ ನಾವು 3.5 ಇಂಚು 3 ಇಂಚು ನಾವು ಇದು ಸೀಟ್ ಒಂದು ಆಲ್ಟ್ರೇಷನ್ ಮಾಡಿದ್ದೀವಿ. ಸೊ ಕಸ್ಟಮರ್ಗೆ ಅದು ಒಂದು ರಿಕಮೆಂಡ್ ಇದ್ದಿದ್ದು, ಅದು ಒಂದು ಮಾಡಿದ್ದೀನಿ. ಸೊ ಎ ಸಿ ಕೆಲಸಗೆ ನಾವು ಒರ್ಜಿನಲ್ ಐಟಮು, ಒರ್ಜಿನಲ್ ಆಮ್ರೆಸ್ಟು, ಚಾರ್ಜರು ವಿತ್ ಆಮ್ರೆಸ್ಟ್ ಎ ಸಿ ವರ್ಕಿಂಗ್ ಜೊತೆಯಲ್ಲಿ ನಾವು ಮಾಡಿರೋದು. ಇವಾಗ ಕಸ್ಟಮರ್ ಏನು ಮಾಡ್ತಾರೆ, ಕೆಲವು ಕಡೆ ಆಮ್ರೆಸ್ಟು ಸಿಕ್ಬಿಡ್ತದೆ, ಹಾಕ್ಕೊಂಡ್ಬಿಡ್ತಾರೆ, ಎ ಸಿ ವರ್ಕಿಂಗ್ ಇರಲ್ಲ ಅವ್ರಿಗೆ. ಸೊ ಆಮ್ರೆಸ್ಟ್ ಹಾಕ್ಬಿಟ್ಟಿದ್ದೀನಿ, ಎ ಸಿ ಎಷ್ಟಾಗತ್ತೆ ಅಂತ. ಸರ್ ನಮ್ಮ ಹತ್ರ ಬಂದುಬಿಟ್ಟು ಪ್ಯಾಕೇಜ್ ಏನಂದರೆ ಎ ಸಿ ಹಾಕ್ತೀರಾ ವಿತ್ ಆಮ್ರೆಸ್ಟ್ ವಿತ್ ಚಾರ್ಜರ್, ಅದು ಒಂದಿದೆ. ಇವಾಗ ನೀವು ಎಲ್ಲಿ ಆಮ್ರೆಸ್ಟ್ ಹಾಕ್ಕೊಂಡು ಎ ಸಿ ಅಂದರೆ ನಮ್ಮ ಹತ್ರ ಸಪ್ರೇಟ್ ಇದ್ದರೆ ನಾವು ಹಾಕ್ಬೋದು ಎ ಸಿ ಪಾರ್ಟ್ಸ್, ಇಲ್ಲ ಅಂದರೆ ಸ್ವಲ್ಪ ಡಿಫಿಕಲ್ಲೇ ಹಾಕೋದು. ಫುಲ್ ಒಂದೊಂದು ಸಲ ನಮ್ಮ ಹತ್ರನೂ ಸ್ಟಾಕ್ ಎ ಸಿದು ಅವೈಲಬಲ್ಲೇ ಇರೋಲ್ಲ, ಯಾಕೆಂದರೆ ಪಾರ್ಟ್ಸೇ ಬಂದಿರಲ್ಲ. ನೀವು ವೀಡಿಯೋ ನೋಡಿರ್ತೀರಾ, ನೋಡಿಬಿಟ್ಟು ಎ ಸಿ ಎಷ್ಟಾಗುತ್ತೆ ಅಂತ ಕೇಳ್ತೀರಾ. ಸೊ ಎ ಸಿ ನಮ್ಮ ಹತ್ರ ಅವೈಲಬಲ್ ಇದ್ದರೆ ನಾವು ಮಾಡ್ಬೋದು. ಬಟ್ ಆಮ್ರೆಸ್ಟ್ ನಿಮಗೆ ಯಾವಾಗೂ ನಮ್ಮ ಹತ್ರ ಅವೈಲಬಲ್ ಇರ್ತದೆ. ಸೊ ಅದು ಒಂದು ನೀವು ಕನ್ಫರ್ಮ್ ಮಾಡಿ. ಸೊ ಇದು ಒಂದು ಸೀಟುದು 3 ಇಂಚ್ ನಾವು ಹೈಟ್ ಮಾಡಿದ್ದೀನಿ. ಸೊ ಹೈಟ್ ಒಂದು ಚೂರು ನಿಮಗೆ ಇದು ಫಿನಿಶ್ ಆಗಿದೆ, ಶೇಪ್ ಬಂದು ಈ ಥರ. 3 ಇಂಚ್ ನಿಮಗೆ ಇಲ್ಲಿಂದ ಇಲ್ಲಿ 3 to 3.5 ಇಂಚು ಇದೇ ಕವರ್ಗೆ ನಾವು ಆಲ್ಟ್ರೇಷನ್ ಮಾಡಿ ಸೀಟ್ಗೆ ಕಸ್ಟಮರ್ಗೆ ಕೊಡ್ತೀನಿ. ಸೊ ಈ ಥರ ಆಲ್ಟ್ರೇಷನ್ ಎಲ್ಲ 1 day 2 day ಟೈಮ್ ಎಲ್ಲ ತೊಗೊಳುತ್ತೆ. ಇದು ಸೀಟ್ ಬಿಚ್ಚಿ ಆಲ್ಟ್ರೇಷನ್ ಮಾಡಿ ಮಾಡಿಫೈ ಮಾಡಿ ಇದೆಲ್ಲ ಮಾಡೋಕ್ಕೆ. ಸೊ ರಿಯರ್ ವೈಫರ್ ಒಂದಾಗಿದೆ, ರಿಯರ್ ಸೀಟು ಆಲ್ಟ್ರೇಷನ್ ಆಗಿದೆ, ರಿಯರ್ ಎ ಸಿ ಆಕ್ಟಿವೇಶನ್ ಜೊತೆಯಲ್ಲಿ ಮಾಡಿದ್ದೀನಿ. ಕ್ರೂಸ್ ಕಂಟ್ರೋಲು ನಮ್ಮ ಹತ್ರ ಅವೈಲಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಅಸೆಸರೀಸ್ ನಮ್ಮ ಹತ್ರ ಬೆಲಿನೋ, ಫ್ರೋನ್ಸು, ಗ್ಲಾನ್ಸಾ ಅದೆಲ್ಲ ನಿಮಗೆ ಅವೈಲಬಲ್ ಇದೆ. ಸೊ ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಗರ್ ಇರಲಿ, ಇದು ನೋಡ್ಬೋದು ನೀವು. ಗಾಡಿ ನಂಬರು TN. ಸೊ ಕಸ್ಟಮರ್ ಹೇಳಿದ್ದಾರೆ, ಸರ್ ನಾವು ಬೇರೆ ಕಡೆ ಇರ್ತೀರಿ, ಇದು ಗಾಡಿ ನಂಬರ್ ತೋರಿಸ್ಬೇಡಿ, TN ಅಂತ ಇದ್ದರೆ ನನಗೆ ಓಕೆ. ಬೇರೆ ಗಾಡಿ ಅಂದರೆ ಅದು ಸೀಟ್ ಆಲ್ಟ್ರೇಷನ್ ಮಾಡಿದ್ದಾರೆ, ಆಮೇಲೆ ಅದು ಇದು ಅಂತ. ಸರ್ ಒಂದೊಂದು ಕಸ್ಟಮರ್ದು ಒಂದೊಂದು ಕಸ್ಟಮರ್ ನನ್ನ ಗಾಡಿ ಯೂಟ್ಯೂಬ್ನಲ್ಲಿ ಹಾಕಿ ಅಂತಾರೆ, ಅದನ್ನು ನಾವು ಹಾಕ್ತೀನಿ. ಬಟ್ ಲಿಮಿಟೆಡ್ ಕೆಲಸ ಏನಿದೆ ಅದೇ ನಾವು ಡೈಲಿ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋದು. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ, ಸಾಕೆಟ್ಟು ಕಪ್ಲರ್ ಅಂತ ಕೇಳ್ತೀರಾ, ನೋಡಿ ಟೇಪ್ ಎಲ್ಲಿ ಯೂಸ್ ಮಾಡಬೇಕು, ಇನ್ಸುಲೇಷನ್ ಟೇಪ್ ಅಲ್ಲೇ ನಾವು ಯೂಸ್ ಮಾಡ್ತೀನಿ. ಸೊ ಇದು ಕಾಟನ್ ಟೇಪ್ ಅಂದರೆ ಇದು ಕಂಪ್ನಿಯಿಂದ ಬರ್ತದಲ್ಲ, ಇಲ್ಲಿದೆ ನೋಡಿ. ಸೊ ಇದು ಹೆಂಗಾಗಿದೆ, ನಾವು ಕಪ್ಲರ್ ಹಾಕಿದ್ರೂ ಇದೇ ಥರ ಕಪ್ಲರ್ ಮಾಡ್ಕೊಂಡು ನಾವು ವೈರಿಂಗ್ ಮಾಡೋದು. ಸೊ ಪೈಪ್ ನೀರು ಬರೋದು ನಿಮಗೆ ಪೈಪ್ದು ಇಲ್ಲೇ ಜಾಗ ಇದೆ. ಸೊ ಈ ಥರ ನಿಮ್ಮ ಹತ್ರನೂ ಯಾವ ಗಾಡಿ ಇದ್ರೂ ನಾವು ನಿಮಗೆ ಕೆಲಸ ಮಾಡಿ ಕೊಡ್ಬೋದು. ಅದೊಂದು ಇದು ಎಲ್ಲ ಜೆನ್ಯೂನ್ ಪಾರ್ಟ್ಸೇ ಬರೋದು, ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ನಾವು ಯೂಸ್ ಮಾಡಲ್ಲ. ಇನ್ನೊಂದು ಬಟ್ಟು ಇವಾಗ ಕಸ್ಟಮರ್ ಏನು ಮಾಡ್ತಾರೆ, ಸಿಸ್ಟಮ್, ಸ್ಪೀಕರ್, ಬೇಸಿಕ್ ಮಾಡಲ್ ಗಾಡಿ ತೊಗೊಂಡಿರ್ತೀರ. ಸೊ ಬೇಸಿಕ್ ಮಾಡಲ್ ಗಾಡಿಗೆ ಎಲ್ಲ ಅಸೆಸರೀಸ್ ಸಿಗುತ್ತೆ. ಅದು ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮಗೆ ಯಾವ ಥರ ಏನು ಬಜೆಟ್ನಲ್ಲಿ ಮಾಡ್ಬೋದು ಆ ಥರ ನಿಮಗೆ ಮಾಡಿ ಕೊಡೋಣ.